ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕದಕ ಗಳಿಯನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ ಅದರ ಕೀಲ್ಕುಂಚಿಕೆಯ ಹೊರಕೆಸೆಯೇ ಸಾಕು. ಪದವಾಕ್ಯ ವಿದರಾಗ ವಾದಗಡಣೆಯ ಬಿಟ್ಟು ವದವಿಪರು ದಿಟದರಿವ ಮಂಕುತಿಮ್ಮ. ಸೊ ಈಗ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾಯಿತು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಹಾಗೆ ಅಂತ. ಇರೋಂಥ ಜಾಗ ಯಾವುದೇ ಆದರೂ ಅದರ ಮೇಲೆ ಮುಸ್ಕು ಹಾಕ್ಕೊಂಡು ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಅಗೋಚರನಾಗಿದ್ದಾನೆ ಅನ್ನೋದನ್ನು ನಾವು ನೋಡಿದ್ದಾಯಿತು. ಈಗ ಅದನ್ನೇ ಮುಂದುವರಿಸ್ತಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಸಪೋಸ್ ದೇವರು ನಾನು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಅನ್ಸ್ಕೊಂಡಿದ್ದ ಅಂತ ಅಂದ್ಕೊಳ್ಳೋಣ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅವನು ಮನೆಯೊಳಗನೇ ಇರಲಿ, ಬೀಗ ಬೇಕಾದರೂ ಹಾಕ್ಕೊಂಬಿಡ್ಲಿ. ಅವನೇನು ಬಂದು ಹೊರಗಡೆ ಬಂದು ನಾನಿಲ್ಲಿದ್ದೀನಿ ನೋಡಿ ಅಂತೇನು ಹೇಳೋದು ಬೇಡಪ್ಪ, ತೊಂದರೆ ಇಲ್ಲ, ಒಳಗಡೆನೇ ಇರಲಿ, ಬೀಗನೂ ಹಾಕ್ಕೊಂಬಿಡ್ಲಿ. ಚಿಲ್ಕ ಹಾಕ್ಕೊಂಡು ಕದಕ ಗಳಿಯನು ಬಿಗಿದು ಹಾಕ್ಕೊಂಡು ಬೀಗನೂ ಹಾಕ್ಕೊಂಬಿಟ್ಟು ಬಾಗಿಲು ತೆಗೆದು ಹೊರಗೆ ಬರ್ನಿ ಅಂತೇನು ನಾವು ಹೇಳ್ತಿಲ್ಲ, ಬೀಗ ಹಾಕ್ಕೊಂಬಿಡು. ಹೋಗಲಿ, ಆ ಬೀಗದ ಕೈನಾದರೂ ಕಿಟಕಿಯಿಂದ ಹೊರಗಡೆ ಎಸಿಬಾರ್ದ ನೀನು? ಆವಾಗ ನಾವು ನಮ್ಮ ಸ್ವಪ್ರಯತ್ನದಿಂದ ಆ ಬೀಗದ ಕೈಯನ್ನು ತಗೊಂಡು ಬೀಗನ ತೆಗೆದು ನಾವು ಒಳಗಡೆ ಬರ್ತೀವಿ. ಇಲ್ಲದೆ ಹೋದರೆ ಏನಾಗುತ್ತೆ? ಪದವಾಕ್ಯವಿತ್ ಅಂತಂದರೆ ಪದವಾಕ್ಯಗಳ ಜ್ಞಾನ ಇರೋಂಥ ವ್ಯಕ್ತಿಗಳು. ಪದವಾಕ್ಯವಿದರು ಅಂದರೆ ಪದವಾಕ್ಯಗಳನ್ನು ತಿಳಿದಿರೋಂತಹವರು. ಅಂಥವರು ಇವಾಗ ಏನು ಮಾಡ್ತಾ ಇದ್ದಾರೆ? ತಮಗೆ ಅನ್ನಿಸಿದ ರೀತಿಯಲ್ಲಿ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಆಗಲೇ ನಾವು ನೋಡಿದ ಉದಾಹರಣೆಯಲ್ಲಿ ಕಣ್ಣು ಕಾಣದ 6 ಜನ ಹೇಗೆ ಆನೆಯನ್ನು ಕೈಯಿಂದ ಮುಟ್ಟಿ ಇದೇ ಆನೆ ಅಂತ ಹೇಳ್ತಾ ಇದ್ರೋ, ಹಾಗೆ ಅನೇಕ ಪದವಾಕ್ಯವಿದರು, ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋವಂಥ ಜನ, ಅವ್ರು ಏನೋ ಒಂಚೂರು ತಿಳ್ಕೊಂಬಿಡೋದು, ಅದೇ ಪರಮ ಸತ್ಯ ಅಂತ ಅಂದ್ಕೊಂಡು ಅದನ್ನೇ ವರ್ಣನೆ ಮಾಡ್ತಾ ಹೋಗೋದು. ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಲ್ಲ, ಇನ್ನೊಬ್ಬರ ಜ್ಞಾನಕ್ಕೆ ಕಿಂಚಿತ್ತು ಅವಕಾಶ ಕೊಡದೆ ತಾವು ಹೇಳಿದ್ದೇ ಸರಿ ಅಂತ ವಾದಿಸ್ತಾ ಹೋಗುವಂಥದ್ದು. ಅಪೂರ್ಣವಾದಂಥ ಈ ಜ್ಞಾನದಿಂದ ಉಂಟಾಗುವಂಥದ್ದೇನು? ಕೇವಲ ವಾದ. ಅದರಿಂದ ಜ್ಞಾನ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಕೇವಲ ಗಲಾಟೆ ಆಗತ್ತೆ ಹೊರತು ಬೆಳಕು ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾಗಿರೋದೇನು? ಬೆಳಕು, ಬರೀ ಗಲಾಟೆ ಅಲ್ಲ, ಶಬ್ದ ಅಲ್ಲ. ವಿ ವಾಂಟ್ ಲೈಟ್, ನಾಟ್ ನಾಯ್ಸ್. ಸೊ ಹಾಗೆ ಪದವಾಕ್ಯವಿದರು ವಾದಗಡನೆಯ ಬಿಟ್ಟು ಸಿಕ್ತಲ್ಲಪ್ಪ ಇವಾಗ ಕೀಲಿ ಕೈ, ಬೀಗನ್ ತೆಗಿಯೋಣ, ಬೀಗನ್ ತೆಗೆದು ದಿಟದ ಅರಿವನ್ನು ಅವರೂ ಪಡ್ಕೊಂಡು ಉಳಿದವ್ರಿಗೂ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ಭಗವಂತ ಬೀಗ ಹಾಕ್ಕೊಂಬಿಟ್ಟು ಬೀಗದ ಕೈಯನ್ನು ಹೊರಗಡೆ ಎಸೆಯೋದು ಅಂತಂದರೆ, ಎಲ್ಲೋ ಒಂದು ಕೈಲಿ ಹಿಡಿಬೋದಾದಂಥ ಬೀಗದ ಕೈಯಿನ ವಿಚಾರವನ್ನು ಇಲ್ಲಿ ಡಿವಿಜಿಯವರೇನು ಹೇಳ್ತಾ ಇಲ್ಲ. ಅದು ಉದಾಹರಣೆಯಾಗಿ ಕೊಟ್ಟು ಆ ರೀತಿ ಜ್ಞಾನದ ಭಂಡಾರಕ್ಕೆ ಹಾಕಲಾಗಿರುವಂಥ ಬೀಗಗಳು ಯಾವುದಿವೆ ಅದನ್ನು, ಆ ಬೀಗಗಳನ್ನು ತೆಗೆಯೋದಕ್ಕೆ ನಮಗೆ ಬೇಕಾದಂತಹ ನಮ್ಮ ನಡವಳಿಕೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗುರುತಿಸ್ಕೊಳ್ಳೋದಕ್ಕೆ ಬಹುಶಃ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ದಿನದ ಹಿಂದೆ ಡಿವಿಜಿಯವರು ಈ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು
ಗಮನಿಸಿದ್ದೆ, ಅದನ್ನು ಹಂಚಿಕೊಂಡಿದ್ದೆ. ಡಿ ವಿ ಜಿಯವರು ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಯಾವ ಹಿಂದೇಟನ್ನು ಹಾಕಲ್ಲ ಅಂತ. ಯಾವುದೇ ಮಡಿವಂತಿಕೆ, ಯಾವುದೇ ಭಯ ಇಲ್ಲದೆ ಬಂದಂಥ ಸಂದೇಹಗಳನ್ನು ಸ್ಪಷ್ಟವಾಗಿ ನಿಸ್ಸಂಕೋಚವಾಗಿ ಮುಂದಿಡ್ತಿದ್ದಾರೆ. ಆಸ್ತಿಕರಲ್ಲಿ ಆಸ್ತಿಕರಾದಂಥ ಡಿ ವಿ ಜಿಯವರು ದೇವ್ರ ಇದಾನ ಅನ್ನೋದ್ರ ಬಗ್ಗೆನೇ ಇಷ್ಟು ಪ್ರಖರವಾದಂಥ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದರೆ ಅವರ ಜ್ಞಾನದಾಹದ ಒಂದು ಪ್ರಖರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು, ಅದೆಷ್ಟು ತೀವ್ರವಾಗಿತ್ತು ಅಂತ. ಸೊ ಹಾಗೆ ನಾನು ಹೇಳಿದ್ದೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಿಂದೇಟಾಕಬಾರ್ದು. ಮಕ್ಕಳನ್ನು ಸುಮ್ಮನಿರು ನೀನು, ಏನು ಪ್ರಶ್ನೆ ಕೇಳ್ತಿದ್ಯಾ ಅನ್ನೋ ರೀತಿಯಲ್ಲಿ ನಾವು ಇವಾಗ ಏನು ಎಲ್ಲರನ್ನೂ ಡಿಸ್ಕರೇಜ್ ಮಾಡ್ತೀವಿ, ಆ ಥರ ಮಾಡಬಾರ್ದು ಅಂತ ಹೇಳಿದ್ದೆ. ಹಾಗೆ ಈ ಪದವಾಕ್ಯವಿದರ ವಾದಗಣನೆ ಅನ್ನೋ ಮಾತು ಬಂದಾಗ ಅದನ್ನೇ ಸ್ವಲ್ಪ ಮುಂದುವರಿಸಿ ವಿಶ್ಲೇಷಣೆ ಮಾಡಬಹುದು ಅಂತ ನನಗನ್ಸುತ್ತೆ. ಭಗವದ್ಗೀತೆಯ ಇನ್ನೊಂದು ಮಾತಿದೆ, ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಕೆಲವು ಮಾರ್ಗಗಳನ್ನು ಶ್ರೀಕೃಷ್ಣ ತಿಳಿಸ್ತಾನೆ. ಅದರಲ್ಲಿ ಒಂದು ಮುಖ್ಯವಾದಂಥದ್ದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ. ಜ್ಞಾನದ ಒಂದು ಪರಮೋಚ್ಚವಾದಂಥ ಸ್ಥಾನವನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ ನಂತರ, ಜ್ಞಾನವೇ ಅತ್ಯಂತ ಮುಖ್ಯ ಅಂತ ಹೇಳಿದ ನಂತರ ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಾರ್ಗಗಳಿದೆ ಅನ್ನೋದನ್ನು ವಿವರಿಸ್ತಾ ಈ 3 ಮಾರ್ಗಗಳನ್ನು ಹೇಳ್ತಾನೆ. ತದ್ವಿಧಿ, ಅದನ್ನು ಅರ್ಥ ಮಾಡ್ಕೊಳ್ಳಪ್ಪ. ಹೇಗೆ? ಪ್ರಣಿಪಾತೇನ ಅಂದರೆ ಸಂಪೂರ್ಣ ಶರಣಾಗತಿಯನ್ನು ಹೊಂದೋದ್ರ ಮೂಲಕ ಒಂದು, ಪರಿಪ್ರಶ್ನೇನ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದರ ಮೂಲಕ, ಮೂರನೇದು ಸೇವೆಯ ಅಂದರೆ ಪರಿಶ್ರಮವನ್ನು ಹಾಕಿ ಈ 3 ಹಂತಗಳನ್ನು, ಈ 3 ವಿಧಾನಗಳನ್ನು ನೀನು ಅನುಸರಿಸೋದರಿಂದ ನಿನಗೆ ಜ್ಞಾನದ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅಂತ. ಸೊ ಹಾಗೆ ಈ ಕೀಲ್ಕುಂಚಿಕೆ ಹೊರಗೆ ಬಿದ್ದಿದೆ ಅಂತಂದಾಗ ಅದನ್ನು ನಾವು ತೆಕ್ಕೊಂಡು ಬೀಗವನ್ನು ತೆಗೆದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನು ಮಾಡೋಂಥ ಸಂದರ್ಭದಲ್ಲಿ ಕೇವಲ ವಾದಗಾಡಣೆಗೆ ನಾವು ಸಿಕ್ಕಾಕ್ಕೊಳ್ಬಾರ್ದು. ಹಾಗಂದ್ರೇನು? ಪ್ರಶ್ನೆಯನ್ನು ಕೇಳಬೇಕಾದ್ರೆ ಯಾವ ಹಿಂದೇಟೂ ಇಲ್ಲದೆ, ಯಾವ ಸಂಕೋಚವೂ ಇಲ್ಲದೆ, ಭಯವೂ ಇಲ್ಲದೆ ಪ್ರಶ್ನೆಗಳನ್ನು ನಿಸ್ಸಂಕೋಚವಾಗಿ ಕೇಳೋಣ. ಆದರೆ ಪ್ರಶ್ನೆಗಳನ್ನು ಕೇಳೋಂಥ ಸಂದರ್ಭದಲ್ಲಿ ನಮ್ಮ ಗರ್ವ, ನಮ್ಮ ದುರಹಂಕಾರವನ್ನು ನಾವು ಅದಿಮಿಟ್ಟು ಕೇಳಬೇಕಾಗತ್ತೆ. ಎಷ್ಟೋ ಸರ್ತಿ ನಾವು ಒಂದು ರೀತಿಯ ಉಡಾಫೆಯ ಭಾವನೆಯಿಂದ ನನಗೆ ಗೊತ್ತು ನಿನಗೆ ಗೊತ್ತೇ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸ್ಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತೀವಿ. ನಿನಗೇನು ಗೊತ್ತು ಮಹಾ, ನಾನು ನಿನ್ನ ಅಜ್ಞಾನವನ್ನು ನಾನು ಪ್ರಕಟ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಮತ್ತು ಪ್ರಶ್ನೆಗಳನ್ನು ನಾವು ಕೇಳುವಾಗ ಯಾವ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದೀವೋ ಆ ವಿಚಾರದ ಬಗ್ಗೆ ನಮಗೆ ಗೌರವ ಇರಬೇಕು, ಆದರ ಇರಬೇಕು. ಅದರ ಕಡೆ ನಮಗೆ ಯಾವುದೇ ರೀತಿಯ ಅಗೌರವದ ಭಾವನೆ ಇರಬಾರ್ದು. ಆ ಥರ ಗೌರವದಿಂದ ನಾವು ಪ್ರಶ್ನೆ ಕೇಳುವಂಥ ರೀತಿಯೇ ಬೇರೆ. ನಿಸ್ಸಂಕೋಚವಾಗೇನೋ ಕೇಳೋಣ, ಆದರೆ ಅದರ ಅರ್ಥ ನಮಗೆ ಬಾಯಿಗೆ ಬಂದಂತೆ ಎಲ್ಲ ಮಾತುಗಳನ್ನು ಉಪಯೋಗಿಸ್ತಾ ಕೇಳೋದು ಅಂತ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನನಗೆ ತಿಳಿದೇ ಇರುವಂಥ ಆ ವಿಚಾರದ ಬಗ್ಗೆ ಗೌರವಾದರಗಳಿರಬೇಕು. ಪ್ರಶ್ನೆಯಲ್ಲಿ ಅದೂ ಕೂಡ ಪ್ರಕಟವಾಗಬೇಕು. ಮತ್ತು ನಾನು ಕೇಳಿದ ಮಾತ್ರಕ್ಕೆ ನನಗೆ ಉತ್ತರ ಸಿಕ್ಕಿಬಿಡುತ್ತೆ ಅಂತಲೂ ಅಲ್ಲ. ಪರಿಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ, ಆದರೆ ಅದು ನನಗೆ ಪಡ್ಕೊಳ್ಬೇಕಾದ್ರೆ ಶರಣಾಗತಿ ಅದು ಇರಬೇಕು. ನನಗೆ ಗೊತ್ತಿಲ್ಲಪ್ಪ, ತಿಳಿದಂತಹ ನೀನು ನನಗೆ ಹೇಳ್ಕೊಡು ಅನ್ನೋಂಥ ನಮ್ರ ಭಾವನೆ ಇರಬೇಕು. ಮತ್ತು ಅದನ್ನು, ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪರಿಶ್ರಮವೇ ಇಲ್ಲದೆ ನಾನು ತಿಳ್ಕೊಂಬಿಡ್ಬೇಕು ಅನ್ನೋಂಥ ಭಾವನೆ ಇದ್ದರೆ ನನಗದು ಸಿಕ್ಕಲ್ಲ. ಅದು ಇವತ್ತಿನ ಸಂದರ್ಭದಲ್ಲಿ ಬಹಳ ಪ್ರಸ್ತುತ. ಯಾಕೆಂದರೆ ನಾವು ಇವಾಗೆಲ್ಲ ಅಂಗೈಯಲ್ಲೇ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುವಂಥ ಸಂದರ್ಭಗಳನ್ನು ನೋಡ್ತೀವಿ. ಅದು ಸತ್ಯ ಕೂಡ. ಫೋನ್ ನಮ್ಮ ಕೈಯಲ್ಲಿದೆ ಅಂತಂದರೆ ಗೂಗಲ್ನ ಯಾವ ವಿಷಯ ಕೇಳಿದ್ರೂ ಟಕ್ಕನ್ನು ನಮಗೆ ಮಾಹಿತಿ ಸಿಕ್ಬಿಡುತ್ತೆ. ಸೊ ಆ ಮಾಹಿತಿ ನಮಗೆ ಜ್ಞಾನವಾಗಬೇಕಾದ್ರೆ ನಮ್ಮ ಪರಿಶ್ರಮ ಬಹಳ ಮುಖ್ಯ. ಕೇವಲ ವಿಚಾರಗಳನ್ನು ಓದಿ ಅದನ್ನು ಬಾಯ್ಪಾಠ ಮಾಡಿ ಹೇಳೋದಕ್ಕಿಂತ ಅದನ್ನು ನಾವು ಅನುಭವಿಸಿ ನಮ್ಮ ಅಂತರಂಗದಲ್ಲಿ ನೆಲೆಸ್ಕೊಳ್ಳುವಂಥದ್ದು ಮುಖ್ಯ. ಸೊ ಹಾಗೆ ಪದ ವಾಕ್ಯವಿದರು ಮಾತ್ರ ನಾವು ಆಗೋದ್ರಿಂದ ಪ್ರಯೋಜನವಿಲ್ಲ. ನಮ್ಮ ವಾದಗಡಣೆಯನ್ನು ಬಿಟ್ಟು ದಿಟವನ್ನು ಅರಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ.